ಎಲ್ರಿಗೂ ನಮಸ್ಕಾರ. ಗೊತ್ತಿರ್ಬೋದು ನಿಮಗೆ PUC ಬಂದಾಗ ನೀಟ್ ಕೋಚಿಂಗ್, JEE, CET ಕೋಚಿಂಗ್, ಮೆಡಿಕಲ್ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಅಗತ್ಯ ಇದೆಯೋ ಅದನ್ನು ನಾವು ಮನಗಂಡು ನಮ್ಮ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಗುರಾಯಿನ್ಕೆರೆ ಮತ್ತು ವೇಣೂರಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಓದುವಂತಹ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ 6th ನಮ್ಮಲ್ಲಿ ಒಂದು ಫೌಂಡೇಶನ್ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಸಪ್ರೇಟ್ ಹಾಸ್ಟೆಲ್ ಕೂಡ ಮಾಡಿದ್ದೇವೆ. 6ನೇ ಕ್ಲಾಸಿಂದಲೇ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟ್ ಹಾಸ್ಟೆಲ್, ಬಾಯ್ಸ್ ಮತ್ತು ಗರ್ಲ್ಸ್ಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಈ ಹೈಸ್ಕೂಲಲ್ಲೇ ಒಂದು ಬೇಸಿಕ್ ಫೌಂಡೇಶನ್ ತಗೊಂಡಾಗ ಮಕ್ಕಳಿಗೆ PUCಗೆ ಬಂದಾಗ ನಾವು ತುಂಬ ಒಂದು ಈಸಿ ಆಗೋದನ್ನು ನಾವು ನೋಡಿದ್ದೇವೆ. ಸೊ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಸ್ಪೆಷಲ್ ಏನು ಅಂತ ಹೇಳಿದರೆ, ನಾವೊಂದು ಮಕ್ಕಳಿಗೆ 6ನೇ ಕ್ಲಾಸಿಂದಲೇ ಹಾಸ್ಟೆಲ್ ಫೆಸಿಲಿಟಿ ಇರುವಂಥದ್ದು. ಒಂದು 6ನೇ ಕ್ಲಾಸಿಂದಲೇ ಅವರಿಗೆ ನೀಟ್ ಕೋಚಿಂಗ್, JEE ಇರ್ಬೋದು, CET ಇರ್ಬೋದು, ಕಾಮರ್ಸ್ ತಗೊಳ್ಳುವಂಥ ವಿದ್ಯಾರ್ಥಿಗಳಿದ್ರೆ CPT ಕೋಚಿಂಗ್ ಇರ್ಬೋದು, ಎಲ್ಲ ಅದರ ಒಂದು ಫೌಂಡೇಶನ್ ಕ್ಲಾಸ್ಗಳನ್ನು ನಾವು ಸ್ಕೂಲ್ ಲೆವೆಲಿಂದಲೇ ಮಾಡುವಂಥದ್ದು. ಯಾಕಂತ ಹೇಳಿದರೆ PUCಗೆ ಬಂದಾಗ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಹೆವಿ ಆಗೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ 6th ನಮ್ಮಲ್ಲಿ ಅವರಿಗೆ ಒಂದು ಫೌಂಡೇಶನ್ ಕ್ಲಾಸ್ಗಳನ್ನು ಕೊಟ್ಟಾಗ PUCಯಲ್ಲಿ ಅವರು ಇಡೀ ಒಂದು ರೆಡಿ ಆಗೋದನ್ನು ನಾವು ನೋಡಿರುವ ಕಾರಣ ನಾವು ಒಂದು ಫೌಂಡೇಶನ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಎಕ್ಸೆಲ್ ಟೆಕ್ನೋ ಸ್ಕೂಲ್ ಗುರುವಾಯಿನ್ಕೆರೆಯಲ್ಲಿ ನಿಮಗೆ CBSE ಮತ್ತು ICS ಸಿಲೆಬಸ್ ಇರುವಂಥದ್ದು. ನಿಮ್ಗೆ ಒಳ್ಳೆ ಸ್ಟೇಟ್ ಬೋರ್ಡ್ ಬೇಕು ಅಂತ ಹೇಳಿ ನಮ್ಮದೇ ಎಕ್ಸೆಲ್ ಟೆಕ್ನೋ ಸ್ಕೂಲ್ ವೇಣೂರಲ್ಲಿದೆ. ಅಲ್ಲಿ ಕೂಡ ನಮ್ಮದು ಸಪ್ರೇಟ್ ಹಾಸ್ಟೆಲ್ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ. ಒಂದು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವಂಥ ಸಂಸ್ಥೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಒಂದು ಭಜನೆ ಇರ್ಬೋದು, ಅವರಿಗೆ ನೈತಿಕ ಶಿಕ್ಷಣ ಇರ್ಬೋದು, ಪ್ರತಿ ಶುಕ್ರವಾರ ಭಜನೆ ಇದೆ, ನೈತಿಕ ಶಿಕ್ಷಣಗಳಿರ್ಬೋದು, ಎಲ್ಲದನ್ನು ಕೂಡ ನಾವು ಕೊಡುವಂಥದ್ದು. ಸ್ಕೂಲ್ ಲೆವೆಲಿಂದಲೇ ಮಕ್ಕಳನ್ನೊಂದು ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಆಸ್ತಿಯನ್ನಾಗಿ ಮಾಡುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಎಕ್ಸೆಲ್ ಟೆಕ್ನೋ ಸ್ಕೂಲನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕರ್ನಾಟಕದವರು ಎಲ್ಲ ಜನರಿಗೆ ಒಂದು ಒಳ್ಳೆಯ ಅವಕಾಶಗಳಿದೆ, ಇದರ ಅವಕಾಶಗಳನ್ನು ಪಡ್ಕೊಂಡು ಅಂತ ಹೇಳಿ ನಮ್ಮಲ್ಲಿ ಎಲ್ಲರ ಹತ್ರ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.